ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 171ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರು ಮತ್ತು ರಂಗನಟರೂ ಆಗಿರುವ ಯೋಗೀಶ್ ಕೊಳಲಗಿರಿ. ಬನ್ನಿ ಕಥೆ ಕೇಳೋಣ. ಕೇಳುಗ ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರ. ಕಥೆಯ ಶೀರ್ಷಿಕೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಅಪ್ಪಂದಿರ ದಿನದ ಸಲುವಾಗಿ ವಿಶೇಷ ಕಥಾಸ್ಪರ್ಧೆ. ಜನಪ್ರಿಯ ಪತ್ರಿಕೆಯಾದ್ದರಿಂದ ನೂರಾರು ಕಥೆಗಳು ಬಂದಿದ್ದವು. ಆಯ್ಕೆ ಮಾಡುವುದೇ ದೊಡ್ಡ ಸವಾಲಾಗಿತ್ತು. ಕೆಂಪು ಲಕೋಟೆಯೆಂದು ಕಣ್ಣಿಗೆ ಬಿದ್ದಾಕ್ಷಣ ಕೈಗೆತ್ತಿಕೊಂಡೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಶೀರ್ಷಿಕೆಯಡಿಯಲ್ಲಿ ಬಿಳಿ ಹಾಳೆಯ ಮೇಲೆ ಮೂಡಿದ ಮುತ್ತಿನಂತಹ ಅಕ್ಷರಗಳು. ಈ ಬರವಣಿಗೆ ತನಗೆ ಪರಿಚಿತ. ಓದುತ್ತಾ ಹೋದಂತೆ ಆಶ್ಚರ್ಯ, ಕುತೂಹಲ. ಕೊನೆಯ ಪುಟ ಓದುತ್ತಿದ್ದಂತೆ ಕಣ್ಣೀರು ಹತ್ತಿಕ್ಕಲಾಗಲಿಲ್ಲ. ವಾಸ್ತವಕ್ಕೆ ಮರಳಲು ಒಂದಷ್ಟು ಹೊತ್ತೇ ಹಿಡಿಯಿತು. ತಕ್ಷಣ ಅಪ್ಪನನ್ನು ಕಾಣಬೇಕು, ಮಾತಾಡಬೇಕು, ಕಾಲಿಗೆ ಬಿದ್ದು ಕ್ಷಮಿಸನ್ನಬೇಕು. ನೂರಾರು ಯೋಚನೆಗಳು. ಸಾರ್ಥಕ್ ತಡ ಮಾಡಲಿಲ್ಲ. ಕಾರು ವೇಗವಾಗಿ ತನ್ನೂರಾದ ಶಿವಮೊಗ್ಗದತ್ತ ಸಾಗುತ್ತಿರಲು ಆಲೋಚನೆಗಳು ಒಂದಷ್ಟು ವರ್ಷದ ಹಿಂದಕ್ಕೋಡಿತು. ಅಪ್ಪನಿಗೆ ಪುಸ್ತಕಗಳೇ ಪ್ರಪಂಚ. ಮನೆಯ ಒಂದು ರೂಮನ್ನೇ ಲೈಬ್ರರಿಯಾಗಿಸಿ ಸಮಯ ಸಿಕ್ಕಾಗಲೆಲ್ಲ ಪುಸ್ತಕದ ನಡುವೆ ಕಳೆದು ಹೋಗುವವರು. ಜೊತೆಗೆ ಸಿ ಅಶ್ವಥ್ ಕಂಠಸಿರಿಯ ಭಾವಗೀತೆಗಳು ಅಪ್ಪನ ಆಪ್ತ ಸಂಗಾತಿ. ಬೆಳಗ್ಗೆ 5:30ಯಿಂದ ನಿತ್ಯ ದಿನಚರಿ ಆರಂಭ. ಬ್ರೇಕ್ಫಾಸ್ಟ್ನಿಂದ ಹಿಡಿದು ನನ್ನನ್ನು ಸ್ಕೂಲಿಗೆ ರೆಡಿಯಾಗಿಸಿ ಅವರು ಆಫೀಸಿಗೆ ಹೊರಟರೆ ಮತ್ತೆ ಸಂಜೆ ಜೊತೆಯಾಗಿಯೇ ಮನೆ ಸೇರುತ್ತಿದ್ದೆವು. ಅಪ್ಪ ಸ್ವಲ್ಪ ಮೌನಿ ಬಿಟ್ಟರೆ ನನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸುವವರು. ಅರ್ಥವಾಗದ ಪಾಠಗಳನ್ನು ಚೆನ್ನಾಗಿ ಹೇಳಿಕೊಡುವವರು. ಯಾವ ವಿಷಯಕ್ಕೂ ಗದರುವವರಲ್ಲ. ಅಪ್ಪ ಅಪ್ಪ ಏನು ಹೇಳು, ಮತ್ತೆ ನಾಳೆ ನಾವು ಜೋಗ್ ಫಾಲ್ಸ್ಗೆ ಹೋಗೋಣವಾ? ಬೇಡ ಅಂದರೆ ನೀನೆಲ್ಲಿ ಕೇಳ್ತೀಯಾ? ಬೆಳಿಗ್ಗೆ ಬೇಗನೆ ರೆಡಿ ಆಗಬೇಕು, ಆಯ್ತಾ? ಓಕೆ. ಅಪ್ಪ, ನೀರು ಯಾಕೆ ಮೇಲಿನ ಕೆಳಗೆ ಧುಮುಕಬೇಕು? ಮತ್ತೆ ಆ ನೀರು ಬಿಳಿ ಹಾಲಿನ ಥರ ಕಾಣ್ತಾ ಇದೆಯಲ್ಲ, ಅದ್ಯಾಕೆ ಹಾಗೆ? ಇದ್ಯಾಕೆ ಹೀಗೆ? ನನ್ನ 10 ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರ ಹೇಳುವವರು. ಕ್ವಿಜ್, ಭಾಷಣ, ಪ್ರಬಂಧ ಸ್ಪರ್ಧೆಗಳಲ್ಲಿ ಬಹುಮಾನ ಬರುತ್ತಿದ್ದದೇ ಅಪ್ಪನಿಂದಾಗಿ. ಆಗೆಲ್ಲ ಅಮ್ಮನಿಲ್ಲದ ಕೊರತೆ ಕಾಣಲೇ ಇಲ್ಲ. ನಾನಾಗ 6ನೇ ತರಗತಿಯಲ್ಲಿದ್ದೆ ಅನಿಸುತ್ತದೆ. ಮಧ್ಯಾಹ್ನ ಶಾಲೆ ಮುಗಿಸಿ ಮನೆ ಮುಂದೆ ನಿಂತಾಗ ಒಳಗಿನಿಂದ ಹೆಂಗಸಿನ ಧ್ವನಿ ಕೇಳಿದಂತಾಯಿತು. ಅಪ್ಪನೊಂದಿಗೆ ಮಾತಾಡುತ್ತಿದ್ದ ಆ ಹೆಂಗಸು ನನ್ನ ಕಂಡೊಡನೆ ಮಾತು ಮರೆತಂತೆ ನನ್ನನ್ನೇ ದಿಟ್ಟಿಸಿ ನೋಡಿದಾಗ ಯಾರಿರಬಹುದು ಅಂದುಕೊಂಡೆ. ಆಕೆಯ ಕಣ್ಣಲ್ಲಿದ್ದ 10 ಪ್ರಶ್ನೆಗಳು ಬಾಯಿಗೆ ಬರುವ ಮೊದಲು, ಸಾರ್ಥಕ್, ಊಟ ಮಾಡು ನಡಿ ಎಂಬ ಅಪ್ಪನ ಮಾತಿಗೆ ಎನ್ನುತ್ತಾ ಒಳೆ ನಡೆದೆ. ಊಟ ಮುಗಿಸಿ ಹೊರ ಬಂದಾಗ ಆ ಹೆಂಗಸು ಕಾಣಲಿಲ್ಲ. ಹೊರಟು ಹೋಗಿರಬೇಕು. ಅಪ್ಪ ಅಪ್ಪ, ಪುಸ್ತಕದಲ್ಲಿ ಏನೋ ಬರೆಯುತ್ತಿದ್ದರು ಅಪ್ಪ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ
ಸಿ ಅಶ್ವಧ್ವನಿಯಲ್ಲಿ ಭಾವಗೀತೆ ತೇಲಿ ಬರುತ್ತಿತ್ತು. ನಾನು ಕರೆದದ್ದು ಕೇಳಿಸಲಿಲ್ಲವೋ ಅಥವಾ ಅಪ್ಪ ಕೇಳಿಸದಂತಿದ್ದರೂ ತಿಳಿಯಲಿಲ್ಲ. ಪುಸ್ತಕದ ಗೀಳು ನನಗೂ ಹಚ್ಚಿಕೊಂಡಿತು. ಮಾತೃಪ್ರಧಾನ ಕತೆ ಕವನಗಳು ಗಮನ ಸೆಳೆಯುತ್ತಿದ್ದವು. ಅಮ್ಮನ ಬಗ್ಗೆ ಸಹಜವಾದ ಕುತೂಹಲ. ಆಕೆ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಇಷ್ಟು ಬಿಟ್ಟರೆ ಅಮ್ಮನ ವಿಚಾರ ಅಪ್ಪ ಬೇರೇನೂ ಹೇಳುವುದಿಲ್ಲ. ಈ ಸಹನಾಮೂರ್ತಿಯಂತಿರುವ ಅಪ್ಪನನ್ನ ಅಮ್ಮ ಯಾಕೆ ತೊರೆದಳೋ? ನನ್ನನ್ನು ಬಿಟ್ಟು ಹೋಗುವಂತ ಕಾರಣ ಏನಿರಬಹುದು? ಅಮ್ಮ ನೋಡಲು ಹೇಗಿದ್ದಳು ಎಂಬುದಕ್ಕೆ ಯಾವ ಸಾಕ್ಷಿಯೂ ಇರಲಿಲ್ಲ. ಉತ್ತರ ಸಿಗದ ಪ್ರಶ್ನೆಗಳು ಆಗಾಗ ಕಾಡುತ್ತಿದ್ದವು. ಅಪ್ಪನ ಫೋನ್ ರಿಂಗ್ ಆಯಿತು. ಉತ್ತರಿಸುತ್ತಿದ್ದ ಅಪ್ಪ ಆತಂಕದಲ್ಲಿರುವಂತಿತ್ತು. ಸಾರ್ಥಕ್, ಬೇಗ ರೆಡಿಯಾಗು, ಅರ್ಜೆಂಟಾಗಿ ಊರಿಗೆ ಹೋಗಬೇಕಿದೆ. ಎಲ್ಲಿಗೆ? ಯಾಕೆ ಅಪ್ಪ? ನಿನ್ನ ಅಮ್ಮ ತೀರಿ ಹೋದಳಂತೆ. ಏನು ಹೇಳಬೇಕೋ ತಿಳಿಯಲಿಲ್ಲ. ಅಮ್ಮನನ್ನು ನೋಡಬೇಕೆನ್ನುವ ಆಸೆ ಕುತೂಹಲ ಇತ್ತಾದರೂ ಈ ಸ್ಥಿತಿಯಲ್ಲಿ ನೋಡುವ ದೌರ್ಭಾಗ್ಯ ನನ್ನದಾಗುವುದೆಂದು ಅಂದುಕೊಂಡಿರಲಿಲ್ಲ. ಊರು ತಲುಪುವವರೆಗೂ ಇಬ್ಬರ ನಡುವೆ ನೀರವ ಮೌನ. ಮುಖವಷ್ಟೇ ತೆರೆದಿಟ್ಟ ಬಿಳಿಯ ಬಟ್ಟೆಯಲ್ಲಿ ಸುತ್ತಿಟ್ಟ ದೇಹ. ಮೈ ಬೆವರುತ್ತಿದೆ, ಕೈಕಾಲು ನಡಗುತ್ತಿದೆ. ತೀರ ಹತ್ತಿರಕ್ಕೆ ಹೋದಾಗ ಬೆಚ್ಚಿದೆ. ಈಕೆಯನ್ನ ಈ ಮೊದಲು ಕಂಡಿದ್ದೇನೆ. ಎಲ್ಲಿ? 5-6 ವರ್ಷದ ಹಿಂದೆ ನಮ್ಮ ಮನೆಯಲ್ಲೊಮ್ಮೆ ಕಂಡ ಹೆಂಗಸು ಈಕೆ. ಹೌದು, ಇವಳೇ. ಅಮ್ಮ! ಚಿಟ್ಟನೆ ಚೀರಿದೆ. ಅಮ್ಮನ ವಿಧಿವಿಧಾನಗಳನ್ನ ಅಪ್ಪ ನನ್ನ ಕೈಯಲ್ಲೇ ಮಾಡಿಸಿದ್ದ. ಅಮ್ಮನ ಮುಖ ಮನದಿಂದ ಅಳಿಸಲಾಗಲಿಲ್ಲ. ಅಂದು ಮನೆತನಕ ಬಂದ ಅಮ್ಮ ನನ್ನಲ್ಲಿ ಏನು ಹೇಳಬಯಸಿದ್ದಳು? ಅಂದು ಆಕೆಯ ಕಣ್ಣಲ್ಲಿ ಕಂಡ ಪ್ರಶ್ನೆಗಳು ಪ್ರಶ್ನೆಯಾಗೇ ಉಳಿದವು. ಅಮ್ಮನ ವಿಷಯವನ್ನ ಮುಚ್ಚಿಟ್ಟ ಅಪ್ಪನನ್ನು ಕಂಡಾಗ ಕೋಪ, ಅಸಹನೆ ಉಂಟಾಗುತ್ತಿತ್ತು. ಹಠಕ್ಕೆ ಬಿದ್ದು ಕೇಳುವಷ್ಟು ತಾನು ಚಿಕ್ಕವನಾಗಿರಲಿಲ್ಲ. ಅಪ್ಪನೇ ಹೇಳಬಹುದೆಂಬ ನಿರೀಕ್ಷೆಯೂ ಸುಳ್ಳಾಯಿತು. ಈ ವಿಚಾರ ನಮ್ಮ ಅಂತರ ಹೆಚ್ಚಿಸಿತು. ಅಪ್ಪನಂತೆ ನಾನೂ ಮೌನಿಯಾದೆ. ದಿನಗಳು ಉರುಳಿ ವರುಷಗಳು ಓಡಿದವು. ರೆಕ್ಕೆ ಬಲಿತ ಪಕ್ಷಿ ಹಾರಿ ಹೋಗ ಬಯಸಿತ್ತು. ದಾವಣಗೆರೆಯಲ್ಲಿರುವ ಜನಪ್ರಿಯ ಪತ್ರಿಕೆಯೊಂದರಲ್ಲಿ ಉದ್ಯೋಗ ದೊರಕಿತು. ಇತ್ತ ಅಪ್ಪ ಒಂಟಿಯಾದರು. ಅಪ್ಪನ ಕರೆ ಬಂದಾಗ ಎಂದಷ್ಟೇ ಸುಮ್ಮನಾಗುತ್ತಿದ್ದೆ. ನಾನಾಗಿ ಕರೆ ಮಾಡುತ್ತಲೂ ಇರಲಿಲ್ಲ. ಅಪ್ಪನು ಎಷ್ಟು ದಿನ ಸಹಿಸಿಕೊಂಡಾರು? ಹೊಟ್ಟೆಯಲ್ಲಿ ಬಚ್ಚಿಟ್ಟ ಸತ್ಯವನ್ನ ಕತೆಯ ರೂಪದಲ್ಲಿ ಹೊರಹಾಕಿದ್ದರು. ಇದು ನನ್ನೊಳಗೆ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ಮನಕಲಕುವ ಈ ಕತೆಯೇ ಕಥಾಸ್ಪರ್ಧೆಯ ಕತೆಗಳಲ್ಲಿ ನನ್ನ ಜೀವನದ ಕಣ್ಣು ತೆರೆಸಿತ್ತು. ಕಲ್ಪನಾ ಗಂಡನನ್ನ ಕೊಲೆ ಮಾಡಿದಳಂತೆ. ಸುದ್ದಿ ಊರಿಡೀ ಹಬ್ಬಿತು. ಆಕೆಗಿನ್ನು ಜೈಲೇ ಗತಿ. ಆಕೆ ಮಗು ಏನು ಪಾಪ ಮಾಡಿತ್ತೋ, ಅದಕ್ಕಿನ್ನು ಯಾರು ದಿಕ್ಕು? ಆಡಿಕೊಳ್ಳುವವರ ಬಾಯಿಗೆ ಬೀಗವೆಂಬಂತೆ ಅನಾಥವಾಗಬೇಕಿದ್ದ ಮಗುವಿಗೆ ಸೋದರ ಮಾವನೇ ಆಸರೆಯಾದ. ಮಾವನ ಆರೈಕೆಯಲ್ಲಿ ಬೆಳೆಯುವ ಮಗು ಮಾವನನ್ನು ತಂದೆಯೆಂದೇ ಭಾವಿಸಿ ಅಪ್ಪ ಎಂದು ಕರೆಯಲಾರಂಭಿಸಿತು. ಕೈಯಲ್ಲೊಂದು ಮಗುವಿರುವ ಹುಡುಗನನ್ನ ಮದುವೆಯಾಗಲು ಯಾವ ಹೆಣ್ಣು ಮುಂದೆ ಬರಲಿಲ್ಲ. ಈ ನತದೃಷ್ಟ ಮಗುವಿನ ಉಸಾಬರಿಯಲ್ಲಿ ಇವನಿಗೂ ಮದುವೆ ಇಲ್ಲ, ಎಲ್ಲ ಅವರವರ ಹಣೆ ಬರಹ. ಮತ್ತೆ ಆಡುವವರ ಬಾಯಿಗೆ ವಸ್ತುವಾದಾಗ ಕಾಕತಾಳೀಯವೆಂಬಂತೆ ವೃತ್ತಿಯಲ್ಲಿ ವರ್ಗಾವಣೆಯಾಯಿತು. ಹೊಸ ಊರು, ಹೊಸ ಜನರು. ಮಾವ ಅಳಿಯನೆಂಬ ಸಂಬಂಧ ಬಲ್ಲವರು ಅಲ್ಲಿ ಯಾರೂ ಇರಲಿಲ್ಲ. ಬಹಿರಂಗವಾಗಿ ಅವರಿಬ್ಬರು ಅಪ್ಪ ಮಗ ಅಷ್ಟೇ. 10 ವರ್ಷದ ಬಳಿಕ ಕಲ್ಪನಳಿಗೆ ಬಿಡುಗಡೆಯಾಯಿತು. ಕರುಳ ಬಳ್ಳಿಯನ್ನ ಕಾಣಬೇಕೆಂಬ ಹಂಬಲ ಮಾತೃ ಹೃದಯಕ್ಕೆ ಬಾರದೇ ಇದ್ದೀತೆ. ತಮ್ಮನ ವಿಳಾಸ ಹೇಗೋ ಪತ್ತೆ ಹಚ್ಚಿ ಮನೆಯವರೆಗೂ ಬಂದೇ ಬಿಟ್ಟಳು. ಆದರೆ ಮಗುವಿನ ಭವಿಷ್ಯಕ್ಕಾಗಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿದ ಸಹೋದರನ ತ್ಯಾಗದ ಮುಂದೆ ತನ್ನದೇನಿಲ್ಲವೆಂಬುದು ಅರ್ಥವಾಗಿತ್ತು. ಈ ಸಮಾಜದಲ್ಲಿ ಕಳಂಕ ಹೊತ್ತ ತಾಯಿಯ ಮಗನೆಂಬುದಕ್ಕಿಂತ ಈಗಿರುವ ಪರಿಸ್ಥಿತಿಯೇ ಸರಿಯಾಗಿದೆ ಎಂದರಿತ ತಾಯಿ ಮಗುವಿನ ಮೊಗವನ್ನಷ್ಟೇ ಕಂಡು ಮೌನವಾಗಿ ಹಿಂದಿರುಗಿದ್ದಳು. ಅಮ್ಮನ ವಿಧಿವಿಧಾನಗಳನ್ನ ಅಪ್ಪ ತನ್ನ ಕೈಯಲ್ಲೇ ಯಾಕೆ ಮಾಡಿಸಿದ ಎಂಬ ವಿಚಾರ ಈಗ ಸಾರ್ಥಕ್ಕೆ ಅರ್ಥವಾಗಿತ್ತು. ಅಮ್ಮ ತೀರಿಕೊಂಡಾಗ ಸಂಬಂಧವಿಲ್ಲದಂತೆ ಅಪ್ಪ ಇರಬಹುದಿತ್ತು. ಆದರೆ ಅಪ್ಪ ಅಷ್ಟು ಕಠಿಣ ಮನಸ್ಸಿನವರಲ್ಲ. ಹೀಗಿರುವಾಗ ಅಮ್ಮನ ವಿಚಾರ ತನ್ನಲ್ಲಿ ಹೇಗೆ ತಾನೇ ಹೇಳಿಯಾರು? ಇಷ್ಟೆಲ್ಲ ಕಷ್ಟಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡು ಅದೆಷ್ಟು ವೇದನೆ ಅನುಭವಿಸಿದರು. ತನ್ನ ಪಾಲಿನ ದೇವರಂತಿದ್ದ ಅಪ್ಪನನ್ನ ಅಪರಾಧಿಯಂತೆ ಕಂಡನಲ್ಲ.
ಹೊಟ್ಟೆಯೊಳಗೆ ತಾಳಲಾರದ ಸಂಕಟ. ಕಾರು ಮನೆ ಮುಂದೆ ನಿಂತಾಗ ಸಾರ್ಥಕ್ ತಡ ಮಾಡಲಿಲ್ಲ. ಚಿಕ್ಕ ಮಗುವಿನಂತೆ ಓಡೋಡಿ ಅಪ್ಪನ ಕಾಲಿಗೆರಗಿದ. ಅಪ್ಪ! ಇಬ್ಬರ ನಡುವಿನ ಬಾಂಧವ್ಯದ ಬಾಗಿಲು ತೆರೆಯಿತು. ಮಾತುಗಳು ಗಂಟಲಲ್ಲಿ ಉಳಿದರೂ ಮನಸ್ಸುಗಳಿಗೆ ಅರ್ಥವಾಗಿತ್ತು. ಅಂದು ಫಾದರ್ಸ್ ಡೇ ಸ್ಪೆಷಲ್, ಕಥಾಸ್ಪರ್ಧೆಯ ಚಿಕ್ಕ ಸಮಾರಂಭ. ಸಾರ್ಥಕ್ ತನ್ನ ಹಂಬಲದಂತೆ ಅಪ್ಪನನ್ನೂ ಕರೆದೊಯ್ದ. ಸ್ಪರ್ಧೆಯ ನಿರ್ಣಯದಂತೆ ಅಪ್ಪ ಬರೆದ ಕಥೆಯೂ ಆಯ್ಕೆಯಾಗಿತ್ತು. ಸಮಾರಂಭದಲ್ಲಿ 1-2 ನಿಮಿಷ ಮಾತನಾಡುವ ಅವಕಾಶ ಸಾರ್ಥಕ್ ಪಾಲಿಗೊದಗಿತು. ಈ ಬದುಕು ಬಹಳ ವಿಚಿತ್ರ ಅನಿಸುತ್ತದೆ. ಅಮ್ಮನ ಬಗ್ಗೆ ಹೇಳುವುದಾದರೆ ನಮ್ಮೆಲ್ಲರಲ್ಲಿ ಸಾಕಷ್ಟು ವಿಚಾರ ಇದೆ. ಆದರೆ ಅಪ್ಪ ಎಂಬ 2 ಅಕ್ಷರ ಬಲು ಹಗುರ. ಹೊರನೋಟಕ್ಕೆ ಗಂಭೀರವಾಗಿರುವ ಅಪ್ಪನ ಮೃದು ಮನಸ್ಸು ಯಾರಿಗೂ ಕಾಣಿಸುವುದಿಲ್ಲ. ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಅಪ್ಪ ಅರ್ಥ ಆಗುವುದೇ ಇಲ್ಲ. ಮನಸ್ಸಿನ ವೇದನೆಗಳನ್ನು ಒಳಗೊಳಗೆ ನುಂಗುವ ಅಪ್ಪನಿಗೆ ಯಾರೂ ಅಯ್ಯೋ ಅನ್ನುವವರೂ ಇಲ್ಲ. ಇದು ನಮ್ಮ ನಿಮ್ಮ ನಡುವಿನ ಸಾವಿರಾರು ಅಪ್ಪಂದಿರ ಹೃದಯಾಂತರಾಳದ ನೋವು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಂಬಂತೆ ಜೊತೆಗಿದ್ದಾಗ ಅರ್ಥವಾಗುವುದಿಲ್ಲ. ಅಪ್ಪ ಇಲ್ಲದ ಮೇಲೆ ಪಶ್ಚಾತ್ತಾಪ ಪಟ್ಟು ಫಲವಿಲ್ಲ. ನನ್ನ ಜೀವನದಲ್ಲಿಯೂ ಅಪ್ಪನನ್ನ ಅರ್ಥೈಸಿಕೊಳ್ಳುವುದರಲ್ಲಿ ಸೋತು ಗೆದ್ದಿದ್ದೇನೆ. ನನ್ನ ಬಾಳ ಬೆಳಕಾಗಿಸಿದ ಅಪ್ಪನಿಗೆ ಈ ಒಂದೇ ದಿನವಲ್ಲ, ಪ್ರತಿದಿನವೂ ನಿಮಗಾಗಿ. ಈ ಸಾರ್ಥಕನ ಬಾಳು ಸಾರ್ಥಕವಾಗಿಸಿದ ಅಪ್ಪ, ಐ ಲವ್ ಯು. ಮೌನವಾಗಿ ಮಾತುಗಳನ್ನು ಆಲಿಸುತ್ತಿದ್ದ ಎಲ್ಲರ ಕಂಗಳು ಮಂಜಾದರೆ ಕೈಗಳು ತಮಗರಿವಿಲ್ಲದಂತೆ ಚಪ್ಪಾಳೆಯ ಸುರಿಮಳೆಗೈದವು. ಇದುವರೆಗೆ ಕಥೆಯನ್ನ ಆಲಿಸಿದ ಎಲ್ಲ ಕೇಳುಗ ಮಿತ್ರರಿಗೂ ಆತ್ಮೀಯ ವಂದನೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಸಾಹಿತ್ಯಾಸಕ್ತರು ಮತ್ತು ರಂಗನಟರೂ ಆಗಿರುವ ಯೋಗೀಶ್ ಕೊಳಲಗಿರಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.